ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನ್ ಮಾಡ್ತಾ ಇದ್ದೀನಿ ಚಾಪ್ಸ್. ಕಾಲ ಮಟನ್ ಚಾಪ್ಸ್ ಅಂತಾರೆ ಇದಕ್ಕೆ. ಮಹಾರಾಷ್ಟ್ರ ಡಿಶ್ ಇದೆ ಇದು. ಹೇಗ್ ಮಾಡೋದಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಇವಾಗ ನಾನು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಕುಕ್ಕರ್ ಪಾತ್ರೆ ಇಟ್ಟಿದ್ದೆ, ಆವಾಗಲೇ ಸ್ವಲ್ಪ ಬಿಸಿ ಆಗಿದೆ. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ 2 ಸ್ಪೂನ್ ಅಷ್ಟು. ನೋಡಿ ಫ್ರೆಂಡ್ಸ್, ಇದು ಮಹಾರಾಷ್ಟ್ರದಲ್ಲಿ ಫೇಮಸ್ ಇದೆ. ಹೇಗ್ ಮಾಡೋದಂತ ನೋಡ್ಕೋಣ. ಇದು ನೋಡಿ, ನಾನು ಅರ್ಧ ಕೆಜಿ ಅಷ್ಟು ಮಟನ್ ಚಾಪ್ಸ್ ತಗೊಂಡಿದ್ದೆ. ಇವಾಗ ನಾನು ಮಟನ್ ಚಾಪ್ಸ್ ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ನಾನು ದಾಲ್ಚಿನ್ನಿ ತಗೊಂಡಿದ್ದೀನಿ, 4 ಲವಂಗ, ಮತ್ತೆ 1 ಏಲಕ್ಕಿ. ಇದು ಪಲಾವೆಲ್ ಅಂತಾರಲ್ಲ, ತೇಜ್ಪತ್ತ, ಹಿಂದಿ ಒಳಗೆ ತೇಜ್ಪತ್ತ ಅಂತಾರೆ. ಮತ್ತೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಒಂದು ಚುಕ್ಕೆ ಅಷ್ಟು ಅರಿಶಿನ. ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇವಾಗ ಸಾಲ್ಟ್ ಹಾಕ್ತಾ ಇದ್ದೀನಿ. ಇವಾಗ ನಾನು ಬಿಸಿನೀರ್ ಮಾಡಿಟ್ಟಿದ್ದೆ ಫ್ರೆಂಡ್ಸ್. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಇದು ಫ್ರೈ ಆಗಿದೆ. ನೋಡಿ, ಈ ತರ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಇವಾಗ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ, ಬಿಸಿನೀರು. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ವಿಸಿಲ್ ಹಚ್ತಾ ಇದ್ದೀನಿ. 4 ಸಿಟಿ ತಗೊಳ್ಳೋಣ, 4 ವಿಸಿಲ್ ತಗೊಳ್ಳೋಣ ಫ್ರೆಂಡ್ಸ್. ನಾನು ವಿಸಿಲ್ ಆಗೋ ಮಟ್ಟ ಇದು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ತರ 5 ತಗೊಂಡಿದ್ದೀನಿ. ನೀವು ನಿಮ್ಗೆ ನೋಡ್ಕೊಂಡು, ಯಾಕಂದ್ರೆ ಅರ್ಧ ಕೆಜಿ ಇದೆ ಅಲ್ವಾ ಮಟನ್, ಅದಕ್ಕಾಗಿ ತಗೊಂಡಿದ್ದೀನಿ. ಓನೇನ್ ನಾನು 5 ತಗೊಂಡಿದ್ದೀನಿ. ನೀವು ನಿಮ್ ಕ್ವಾಂಟಿಟಿ ನೋಡ್ಕೊಂಡು ತಗೋಬೇಕು. ಇವಾಗ ನೋಡಿ, ಈ ತರ ಸ್ವಲ್ಪ ಎಣ್ಣೆ ಹಚ್ಚಿ ಹುರ್ಕೋತಾ ಇದ್ದೀನಿ. ಇದು ಹೀಗೆ ಬರ್ನ್ ಮೇಲೆ ಹುರ್ಕೋಬೇಕು. ಒಂದೇ ತರ ತಿಂದು ಬೇಜಾರಾಗಿರ್ತದಲ್ವಾ, ಇನ್ನೊಂದ್ ತರ ನೀವು ಮನೇಲಿ ಮಾಡ್ಕೊಂಡು ತಿಂದು ಹೇಗಾಗಿದೆ ಅಂತ ಹೇಳ್ಬೇಕು ಫ್ರೆಂಡ್. ಹೀಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ ಹುರ್ಕೋಬೇಕು. ನೋಡಿ, ಇವಾಗ ನಾನು ಒಂದು ತಟ್ಟೆಗೆ ಎತ್ತಿಡ್ತಾ ಇದ್ದೀನಿ. ನೀವು ಒಣ ಕೊಬ್ಬರಿ ಬೇಕಂದ್ರೆ ಒಣ ಕೊಬ್ಬರಿ ತಗೊಳ್ಳಿ, ನಾನು ಹಸಿ ಕೊಬ್ಬರಿ ತಗೊಂಡಿದ್ದೀನಿ. ಇಲ್ಲಿ ಈ ತರ ಇದು ಕೂಡ ಸ್ವಲ್ಪ ಸುಡಬೇಕು. ನೋಡಿ, ಈ ತರ ನಾನು ಸ್ವಲ್ಪ ಸುಟ್ಕೊಂಡಿದ್ದೀನಿ ಇದಕ್ಕೆ. ಇದು ಕೂಡ ತೆಗೆದಿಟ್ಕೊಳ್ಳೋಣ ಫ್ರೆಂಡ್. ಇವಾಗ 1 ಟೊಮೆಟೊ ಅಂತ ತಗೊಂಡಿದ್ದೀನಿ, ಇದು ಕೂಡ ಸುಡ್ತಾ ಇದ್ದೀನಿ. ನೋಡಿ, ಟೊಮೆಟೊ ಕೂಡ ಹೀಗೆ ಸುಟ್ಕೋಬೇಕು. ನೋಡಿ, ಈ ತರ ಇದು ಮೇಲಿನ ಸಿಪ್ಪೆ ನಾವು ಇದಕ್ಕೂ ಕೂಡ ತೆಗೆದಿಟ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿದ್ದೀನಿ ಫ್ರೆಂಡ್. ಇವಾಗ ತೆಗೆದಿಡ್ತಾ ಇದ್ದೀನಿ. ನೋಡಿ, ಈ ತರ ನಾನು ಮಸಾಲೆ ಎಲ್ಲ ಸುಟ್ಕೊಂಡಿದ್ದೀನಿ. ಇವಾಗ ಇದು ಎಲ್ಲ ಕ್ಲೀನ್ ಆಗಿ ಕಟ್ ಮಾಡೋಣ, ಬನ್ನಿ. ಇದು ಹಸಿ ಮೆಣಸಿನ್ಕಾಯಿ ಒಂದು 5 ಪೀಸ್ ತಗೊಂಡಿದ್ದೀನಿ. ಇಷ್ಟೇ ಕೊತ್ತಂಬರಿ ತಗೊಂಡಿದ್ದೀನಿ. ಇವಾಗ ಮಿಕ್ಸರ್ ಮಾಡ್ಕೊಂಡು ಬರೋಣ, ಬನ್ನಿ. ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೋಡಿ, ಈ ತರ ಸ್ವಲ್ಪ ನೀರು ಹಾಕೊಂಡು ಮತ್ತೆ ರುಬ್ಕೋಬೇಕು. ಇವಾಗ ನಾನು ಒಂದ್ ದೊಡ್ಡ ಚಮಚೆಯಿಂದ 1 ಚಮಚೆಯಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ನಾನು 1 ಈರುಳ್ಳಿ ಕಟ್ ಮಾಡಿದಂತ ಈರುಳ್ಳಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ತರ ಫ್ರೈ ಮಾಡ್ಕೋಬೇಕು ಈರುಳ್ಳಿ. ಇವಾಗ ನಾನು ಖಾರ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕೊಳ್ಳಿ, ಬಹಳ ಖಾರ ಬೇಕಾದವರು ಅಷ್ಟೇ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ಹಾಕೊಳ್ಳಿ. ಯಾಕಂದ್ರೆ ಮಿಕ್ಸರ್ ಒಳಗಡೆನು ಹಸಿಮೆಣಸಿನ್ಕಾಯಿ ಹಾಕಿರುತ್ತೆ. ಸಾಲ್ಟ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಮತ್ತೆ ಇದು ನಾ ಮನೇಲಿ ಮಾಡಿದಂತ ಗರಂ ಮಸಾಲ. ಇವಾಗ ಆವಾಗಲೇ ಮಾಡಿದಂತ ಮಸಾಲೆ ಹಾಕ್ತಾ ಇದ್ದೀನಿ. ನೋಡಿ,
ಥರ ಕುದಿಬೇಕು. ಚೆನ್ನಾಗಿ ಕುದ್ದಿದೆ ನೋಡಿ, ಈ ಥರ ಕುದ್ದಿದೆ. ಇವಾಗ ನಾನು ಇದು ಮಸಾಲೆ ರೆಡಿ ಮಾಡಿದ್ದೆ ಅಲ್ವಾ, ಅದ್ರೊಳಗಡೆ ಹಾಕುತ್ತಾ ಇದ್ದೀನಿ. ಇವಾಗ ಇದು ಸೂಪ್ ಏನಿತ್ತಲ್ವಾ ಎಲ್ಲ ಕೂಡ ಇದಕ್ಕೆ ಹಾಕಬೇಕು. ಇವಾಗ ಇದಕ್ಕೆ ಚೆನ್ನಾಗಿ ಇದು ಪೂರ್ತಿ ಹೀರ್ಕೋ ಹಾಗೆ ನಾವು ಸುಕ್ಕಾಗತ್ತೆ ಮಾಡ್ಕೊಳ್ಳೋಣ. ಮತ್ತೆ ಇದಕ್ಕೆ ನಾನು ಕಸ್ತೂರಿ ಮೇಥಿ ಇದೆ ಅಲ್ವಾ, ಅದು ತಿಕ್ಕಿ ಹಾಕ್ತಾ ಇದ್ದೀನಿ ನೋಡಿ, ಈ ಥರ ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಒಂದು ಪ್ಲೇಟ್ ಮುಚ್ಚಿ ನೋಡಿ ಫ್ರೆಂಡ್ಸ್, ನಾನು ಮಾಡಿದಂಥ ಕಾಲಾ ಮಟನ್ ರೆಡಿ ಆಗಿದೆ. ಇದು ಚಾಪ್ಸ್ ಇದೆ, ಕಾಲಾ ಚಾಪ್ಸ್ ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ನಾನು ಸರ್ವಿಂಗ್ ಮಾಡ್ತಾ ಇದ್ದೀನಿ, ಪ್ಲೇಟ್ ಸರ್ವರ್ ನೋಡಿ. ಈ ಥರ ನಾವು ಮಾಡಿ ತಿನ್ಬೋದು. ನಿಮಗೆ ಮನೆಯಲ್ಲಿ ಸೇಮ್ ಮಾಡಿ ಬೇಜಾರಾದಾಗ ನೀವು ಮಹಾರಾಷ್ಟ್ರ ಸ್ಟೈಲಲ್ಲಿ ಕಾಲಾ ಮಟನ್ ಮಾಡಿ ತಿನ್ನಿ ಫ್ರೆಂಡ್ಸ್. ನಾನು ಮಾಡಿದಂಥ ಕಾಲಾ ಮಟನ್ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನೀವು ಕೂಡ ಮನೆಯಲ್ಲಿ ಚಾಪ್ಸ್ ಮಾಡಿ ತಿಂದು ಹೇಗಾಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.